Okay, praise God. Why don't you clap and invite one another and tell them welcome ನೀವು ಯಾಕೆ to ನಿಮ್ಮ the Bible ಬದಿಯಲ್ಲಿದ್ದವರ study. ಈ ಬೈಬಲ್ ಸ್ಟಡಿಗೆ ಕ್ಲಾಪ್ ಹಾಕಿ Yes. ಆಹ್ವಾನಿಸಬಾರದು? Praise the Lord. Praise the Lord. Hallelujah. Hallelujah. So today we're going to see few things about this Bible study. ಈ ಒಂದು ಸತ್ಯವೇದ ಅಧ್ಯಯನದ ವಿಷಯವಾಗಿ ಕೆಲವು ಸಂಗತಿಗಳನ್ನು ಈ ದಿನ ತಿಳಿಸಲಿಕ್ಕಿದ್ದೇನೆ. It is called as inductive Bible study method. ಇದನ್ನು ಅನುಗಮನದ ಬೈಬಲ್ ಅಧ್ಯಯನದ ವಿಧಾನ, ಇಂಡಕ್ಟಿವ್ ಬೈಬಲ್ ಸ್ಟಡಿ ಎಂಬುದಾಗಿ ಹೇಳ್ತಾರೆ. Okay, I will explain you what does that mean. ಇದರ ಅರ್ಥ ಏನು ಎಂಬುದಾಗಿ ನಿಮಗೆ ನಾನು ವಿವರಿಸುತ್ತೇನೆ. But understand a little bit of history today. ನಾವು ಈ ದಿನ ಕೆಲವು ಅಂದ್ರೆ ಚರಿತ್ರೆಯ ಕೆಲವು ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. Okay, yeah. So which is the oldest civilization in the world? ಪ್ರಾಚೀನವಾದ ನಾಗರಿಕತೆ ಏನಾಗಿದೆ? So oldest civilization is Sumerian civilization. ಪ್ರಾಚೀನವಾದ ನಾಗರಿಕತೆ ಯಾವುದಂದ್ರೆ ಸುಮೇರಿಯನ್ ನಾಗರಿಕತೆ ಎಂಬುದಾಗಿ ಹೇಳಲ್ಪಡ್ತದೆ. Okay, it is dated back to 3100 BC. ಇದು 3000 BC 3100 ವರ್ಷದ ಹಿಂದೆ ಆಗಿರ್ತದೆ. Okay, we are in India, right? India. ನಾವು ಭಾರತ ದೇಶದಲ್ಲಿದ್ದೇವಲ್ವಾ? Okay, the name India comes from Indus Valley civilization. ಇಂಡಿಯಾ ಎಂಬುವಂತ ಪದ ಇಂಡಸ್ ವ್ಯಾಲಿ ನಾಗರಿಕತೆಯಿಂದ ಬಂದಂತ ಪದವಾಗಿದೆ. Okay, so Indus ಅಥವಾ ಸಿಂಧು ನಾಗರಿಕತೆ ಅಲ್ಲ. So it is dated back to 2600 BC. ಇದು ಕ್ರಿಸ್ತ ಶಕ 2600 ರಿಂದ 1900 ತನಕ ಇರುವಂತ ನಾಗರಿಕತೆ ಆಗಿದೆ. So these are like very old civilizations known to mankind. ಇದನ್ನು ಹೀಗೆ ಹೇಳ್ತಾರೆ, ಇದು ಬಹಳ ಪ್ರಾಚೀನವಾದಂತ ಮತ್ತು ನಾಗರಿಕತೆಗಳು ಎಂಬುದಾಗಿ. So the first one is Sumerian civilization, right? ಮೊದಲನೇದಾಗಿ ಸುಮೇರಿಯನ್ ನಾಗರಿಕತೆ ಅಲ್ವಾ? It is if you see in the map, a geographical map, ಇದನ್ನು ಭೌಗೋಳಿಕವಾದಂತ ಮ್ಯಾಪ್ ಅಲ್ಲಿ ನಾವು ನೋಡುವಂತದ್ದಾದರೆ it is present somewhere around Mesopotamia. ಇದು ಮ್ಯಾಪ್ ಅಲ್ಲಿ ನೋಡುವಾಗ ಮೆಸೊಪೊಟೇಮಿಯಾ ಎಂಬಂತ ಆ ಪ್ರಾಂತದ ಸುತ್ತಲೂ ಕಂಡು ಬರುವಂತದ್ದಾಗಿರ್ತದೆ. Okay, it is around that Mesopotamia region. Many agree that it is the place where Adam and Eve were first kept. ಆ ಮೆಸೊಪೊಟೇಮಿಯಾ ಎಂಬಂತ ಆ ರೀಜನ್, ಆ ಪ್ರಾಂತ್ಯ ಅಂತ ಹೇಳುವಾಗ ಅನೇಕರು ಸಮ್ಮತಿಸ್ತಾರೆ ಅದೇನೆಂದರೆ ಹವ್ವ ಆದಾಮರು ಇದ್ದಂತ ಪ್ರದೇಶ ಎಂಬುದಾಗಿ. It's somewhere near to Iran, some place like that. ಇರಾನ್ ಎಂಬುದಾಗಿ ಪ್ರಸ್ತುತ ಕರೆಯುವಂತ ಆ ಪ್ರದೇಶವಾಗಿರ್ತದೆ. Okay, so another ancient civilization is Egyptian civilization. ಇನ್ನೊಂದು ಪ್ರಾಚೀನ ನಾಗರಿಕತೆ ಯಾವುದಂದ್ರೆ ಐಗುಪ್ತದ ಮತ್ತು ನಾಗರಿಕತೆ ಆಗಿರ್ತದೆ. We are going to see all this in the Bible, that's why I'm saying. ಇವೆಲ್ಲವನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಂತವರಾಗಿರ್ತೇವೆ, ಅದಕ್ಕೆ ಇದನ್ನು ನಾವು ಹೇಳ್ತಾ ಇದ್ದೇವೆ. So it is around 2500 BC. ಇದು ಕ್ರಿಸ್ತ ಶಕ 2500 ವರ್ಷದಲ್ಲಿ ಇರುವಂತದ್ದಾಗಿದೆ. Okay, and again coming back to India, ಇನ್ನೊಂದ್ಸಲ ನಾವು ನಮ್ಮ ದೇಶದ ವಿಷಯಕ್ಕೆ ಬರುವಂತದ್ದಾದರೆ Aryan civilization, it is around 1500 BC. ಆರ್ಯರ ನಾಗರಿಕತೆ ಎಂಬುದಾಗಿ ಇದು ಕ್ರಿಸ್ತ ಪೂರ್ವ 1500 ಆಗಿರುತ್ತದೆ. Okay, so it is said that was the time when Vedas were written. ಇದು ಹೀಗೆ ನಂಬುತ್ತಾರೆ, ಹೇಳ್ತಾರೆ ಅದೇನಂದ್ರೆ ಆ ಟೈಮಲ್ಲೇ ವೇದಗಳು ಬರೆಯಲ್ಪಟ್ಟಿರುತ್ತವೆ ಎಂಬುದಾಗಿ. Okay, as you can see there, around 1500 to 1200 BC. ಇಲ್ಲಿ ನಾವು ನೋಡ್ತಿದ್ದೇವೆ ಈ ಆರ್ಯರ ನಾಗರಿಕತೆ ಅನ್ನುವಂಥದ್ದು 1500 ಕ್ರಿಸ್ತ ಶಕ 1500 ರಿಂದ 1200 ಎಂಬುದಾಗಿ. ಕ್ರಿಸ್ತ ಪೂರ್ವ, yeah. BC, yeah. Okay, so that was the time Vedas were introduced to India. ಆ ಸಮಯದಲ್ಲೇ ವೇದಗಳು ನಮ್ಮ ದೇಶಕ್ಕೆ ಪರಿಚಯಿಸಲಾಗಿದೆ. Okay, now if we see biblical origins, ಆದ್ರೆ ಸತ್ಯವೇದದ ಒಂದು ಮೂಲದ ಪ್ರಕಾರ, okay, we don't know when was Adam born. In the year we do not know. ನಮಗೆ ಆದಾಮನು ಯಾವಾಗ Adam ಆದಾಮನು ಯಾವಾಗ ಹುಟ್ಟಿದ್ದಾನೆಂಬುದಾಗಿ ನಮಗೆ ಗೊತ್ತಿಲ್ಲ. Okay, so Adam to Abraham, we don't know how many years it was. ಮತ್ತು ಆದಾಮನಿಂದ ಅಬ್ರಹಾಮ ತನಕ ಎಷ್ಟು ಸಮಯ ಉಂಟು, ಮಧ್ಯದಲ್ಲಿ ಕಾಲ ಉಂಟು ಎಂಬುದಾಗಿ ಸಹ ಗೊತ್ತಿಲ್ಲ. Some people calculate it, but it is not correct. ಅದನ್ನು ಅನೇಕರು ಲೆಕ್ಕ ಮಾಡ್ತಾರೆ, ಬಟ್ ಅದು ಸರಿಯಾದ ರೀತಿಯಲ್ಲಿ ಇಲ್ಲ. But from Abraham we can tell accurately. ಆದರೆ ಅಬ್ರಹಾಮನು ಯಾವಾಗ, ಆತನ ಕಾಲ ಯಾವಾಗಿತ್ತು ಎಂಬುದಾಗಿ ನಾವು ಸರಿಯಾಗಿ ನಿರ್ಧರಿಸಬಹುದು. So when Abraham was chosen, it was around 2091 BC. ನಾವಿಲ್ಲಿ ನಾವು ನೋಡ್ತೇವೆ ಅಬ್ರಹಾಮನು ದೇವರಿಂದ ಮತ್ತು ಕ್ರಿಸ್ತ ಪೂರ್ವ 2091ರಲ್ಲಿ ಮತ್ತು ಆತನ ಆರಿಸಲ್ಪಟ್ಟಿದ್ದಾನೆಂಬುದಾಗಿ ತಿಳಿದು ಬರ್ತದೆ. Okay, after that Abraham, what happened? Isaac, Jacob and Jacob's children, they went into Egypt, right? ಆದ ನಂತರ ನಾವು ನೋಡ್ತೇವೆ ಅಬ್ರಹಾಮನ ಮಗ ಇಸ್ಸಾಕನ ಮಗ ಯಾಕೋಬ ಅವರ ಸಂತತಿಯವರು ಐಗುಪ್ತಿಗೆ ಪ್ರಯಾಣ ಮಾಡಿರುವಂತದ್ದನ್ನು ನಾವು ನೋಡ್ತೇವೆ. So they were there for 400 years. ಅಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು 400 ವರ್ಷಗಳ ಕಾಲ ವಾಸವಾಗಿದ್ದರು ಎಂಬುದಾಗಿ. So after that 1446 BC, Moses was chosen to deliver Israel.
ಆದ ನಂತರ ಕ್ರಿಸ್ತ ಪೂರ್ವ 1446 ಈ ಒಂದು ವರ್ಷದಲ್ಲಿ ಮೋಶೆ ದೇವರಿಂದ ಇಸ್ರಾಯೇಲರ ಬಿಡುಗಡೆಗಾಗಿ ಕಳಿಸಲ್ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. And after that, you know the story. First 5 books of Bible are called as Pentateuch. ಅದ ನಂತರ ನಮಗೆ ಉಳಿದ ಕಥೆ ನಮಗೆ ಗೊತ್ತುಂಟು. ಮತ್ತು ಸತ್ಯವೇದದ ಮೊದಲು 5 ಗ್ರಂಥಗಳು ಏನಂತ? Pentateuch. ಪಂಚ ಗ್ರಂಥಗಳು ಎಂಬುದಾಗಿ ಕರೆಯಲ್ಪಡ್ತವೆ. Okay, so those 5 from Genesis onwards, 5 books were written by Moses. ಈ ಆದಿಕಾಂಡ ಮೊದಲುಗೊಂಡು ಮತ್ತು 5 ಪುಸ್ತಕಗಳು, ಮೊದಲಿನ 5 ಪುಸ್ತಕಗಳು ಮೋಶೆ ಮೂಲಕ ಬರೆಯಲ್ಪಟ್ಟಿರುವಂತವಾಗಿದ್ದಾವೆ. Okay, so why I'm saying this is, ಯಾಕೆ ಇದನ್ನು ನಿಮಗೆ ಹೇಳ್ತಿದ್ದೇನೆಂದರೆ, we are reading the texts that were written some thousands of years back. ನಾವು ಇವತ್ತು ಓದುತ್ತಿರುವಂತ ಸತ್ಯವೇದದ ಕೆಲವು ಭಾಗಗಳು ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂತವುಗಳಾಗಿದ್ದಾವೆ. Praise the Lord. Praise the Lord. Do you agree with me? Yes, these were written thousands of years back. Yes. Okay, so first book was Genesis, right? ಮೊದಲನೇ ಪುಸ್ತಕ ನಿಮಗೆಲ್ಲ ಗೊತ್ತುಂಟು, ಆದಿಕಾಂಡ ಎಂಬುದಾಗಿ. We saw just now 1400 BC Genesis was written. ನಾವು ನೋಡಿದೆವು ಈಗಾಗಲೇ 1446 ವರ್ಷದ ಹಿಂದೆ ಆದಿಕಾಂಡ ಬರೆಯಲ್ಪಟ್ಟಿದೆ ಎಂಬುದಾಗಿ. Okay, so when was the last book of the Bible written? ಸತ್ಯವೇದದ ಕೊನೆಯ ಪುಸ್ತಕ ಯಾವಾಗ ಬರೆಯಲ್ಪಟ್ಟಿದೆ? Revelation 94 AD, right? ಕ್ರಿಸ್ತ ಶಕ 94ರಲ್ಲಿ ಬರೆಯಲ್ಪಟ್ಟಿರುವಂತದ್ದಾಗಿದೆ. So that means that between them there was a 1500 years gap. ನಾವು ನೋಡ್ತೀವಿ ಆದಿಕಾಂಡಕ್ಕೂ ಮತ್ತು ಪ್ರಕಟಣ ಗ್ರಂಥಕ್ಕೂ ಮಧ್ಯದಲ್ಲಿ 1500 ವರ್ಷಗಳ ಕಾಲ ಇರುವಂತದ್ದಾಗಿದೆ. Okay, 1500 years of difference between Genesis to Revelation. ಆದಿಕಾಂಡಕ್ಕೂ ಪ್ರಕಟಣಕ್ಕೂ ಮಧ್ಯ 1500 ವರ್ಷಗಳ ವ್ಯತ್ಯಾಸ ಇರುವಂತದ್ದನ್ನು ನಾವು ನೋಡಬೇಕು. How many books are there in the Bible? ಎಷ್ಟು ಪುಸ್ತಕಗಳು ಸತ್ಯವೇದದಲ್ಲಿದ್ದಾವೆ? ಗಟ್ಟಿ 66. 66 ಪುಸ್ತಕಗಳು. 66. Okay, how many in the Old Testament? ಎಷ್ಟು ಪುಸ್ತಕಗಳು ಹಳೆಯ ಒಡಂಬಡಿಕೆಯಲ್ಲಿದ್ದಾವೆ? 39. Okay, in the New Testament how many books are there? 27. Right? So total 66 books were written in the Bible. ಸತ್ಯವೇದದಲ್ಲಿ 66 ಪುಸ್ತಕಗಳಿದ್ದಾವೆ. ಎಷ್ಟು ಜನರು ಬರೆದಿದ್ದಾರೆ? How many people wrote books in the Bible? ಎಷ್ಟು ಜನ ಸತ್ಯವೇದದಲ್ಲಿರುವಂತ 66 ಪುಸ್ತಕಗಳನ್ನು ಬರೆದಿದ್ದಾರೆ? 40 people wrote. 40 ಜನ ಸತ್ಯವೇದವನ್ನು ಬರೆದಿರುವಂತವರಾಗಿರ್ತಾರೆ. So that means 40 people, okay, wrote 66 books in 1500 years. ಅದರ ಅರ್ಥ ನಾವು ನೋಡಿದೆವು 40 ಜನ ಮತ್ತು 66 ಪುಸ್ತಕಗಳನ್ನು 1500 ವರ್ಷಗಳ ಈ ಕಾಲಾವಧಿಯಲ್ಲಿ ಬರೆದಿರುವಂತವರಾಗಿರ್ತಾರೆ. And Moses never saw John. ಮೋಶೆ ಯಾವತ್ತೂ ಸಹ ಪ್ರಕಟಣ ಗ್ರಂಥವನ್ನು ಬರೆದಂತ ಅಪೊಸ್ತಲನಾದ ಯೋಹಾನನನ್ನು ಕಾಣಲಿಲ್ಲ. Did Moses see John? ಮೋಶೆಗೆ ಯೋಹಾನನ ಗೊತ್ತಿತ್ತಾ? ಇಲ್ಲ. Okay, did John see Moses? ಯೋಹಾನನು ಮೋಶೆಯನ್ನು ನೋಡಿದ್ದಾನಾ? No chance. ಇಲ್ಲವೇ ಇಲ್ಲ. But he would have read his books. ಆದರೆ ಯೋಹಾನನು ಮೋಶೆ ಬರೆದಂತ ಪುಸ್ತಕಗಳನ್ನು ಓದಿರಬಹುದು. Okay, but what the beauty of Bible is, ಆದರೆ ಒಂದು ಸತ್ಯವೇದದ ಒಂದು ಪ್ರತ್ಯೇಕತೆ ಏನೆಂದರೆ, although 40 people wrote it, ಇದನ್ನು 40 ಜನರು ಬರೆದಿದ್ದಾರೆ. although they wrote for 1500 years, ವಿಧ ಕಾಲದಲ್ಲಿ 1500 ವರ್ಷದ ಕಾಲಾವಧಿಯಲ್ಲಿ ಅವರು ಬರೆದಿದ್ದಾರೆ. they all wrote about only one thing. ಆದರೆ ಅವರೆಲ್ಲರೂ ಸೇರಿ ಒಂದೇ ವಿಷಯದ ಬಗ್ಗೆ ಬರೆದಿರುವಂತವರಾಗಿರ್ತಾರೆ. Hallelujah. Hallelujah. They all, Bible is a unified story, single story. ನಾವು ನೋಡ್ತೇವೆ ಸತ್ಯವೇದ ಅನ್ನುವಂಥದ್ದು ಒಂದೇ ಕಥೆಯ ವಿಷಯ. Okay, it is his story. ಅದು ಒಂದೇ ಕಥೆಯನ್ನು ಒಳಗೊಂಡಿರುವಂತದ್ದಾಗಿದೆ. ಅದು ಆತನ ಕಥೆಯಾಗಿದೆ. Okay, history is not about us. History is about his story. ಚರಿತ್ರೆ ಅಥವಾ ಇತಿಹಾಸ ಅನ್ನುವಂಥದ್ದು ನಮ್ಮ ಬಗ್ಗೆ ಅಲ್ಲ, ಅದು ಆತನ ಕುರಿತಾಗಿದೆ, ಯೇಸು ಕ್ರಿಸ್ತನ ಕುರಿತು. Praise the Lord. Praise the Lord. So all these people are writing one unified story. What is that? Love of God in Christ Jesus. ಇವರೆಲ್ಲ ಬರೆದವರಂತ ಎಲ್ಲರೂ ಸಹ ಒಂದೇ ಸಂಗತಿ ಬಗ್ಗೆ ಬರೆದಿದ್ದಾರೆ. ಯೂನಿಫೈಡ್ ಒಂದೇ ಸಂಗತಿ ಬಗ್ಗೆ ಅವರು ಬರೆದಿದ್ದಾರೆ. ಅದು ಯಾವುದಂದ್ರೆ ದೇವರ ಪ್ರೀತಿ. Amen. Amen. Praise God. So that is the beauty of Bible. If only one person has written this, ಇದನ್ನು ಒಬ್ಬರೇ ಬರೆದಿದ್ದಾರೆ, we may doubt it whether it's true or false. ಒಬ್ಬೇ ವ್ಯಕ್ತಿ ಇದನ್ನೆಲ್ಲ ಬರೆದಿರುವಂತದ್ದಾದ್ರೆ ನಾವು ಖಂಡಿತ ಅನುಮಾನಿಸಬಹುದು, ಯಾಕಂದ್ರೆ ಇದು ಸತ್ಯವಾ ಅಲ್ಲವಾ ಎಂಬುದಾಗಿ. If you put a Bible in court case, they will immediately say Bible is true because 40 people over 1500 years they are writing only one story. ನಾವು ಸತ್ಯವೇದ ವಿಷಯವಾಗಿ ಕೋರ್ಟ್ ಮೆಟಲ್ ಹತ್ತುವಂತದ್ದಾದ್ರೆ ಖಂಡಿತವಾಗಿ ಇದು ಸತ್ಯ ಎಂಬುದಾಗಿ ರುಜುವಾಗ್ತೈತೆ. ಯಾಕಂದ್ರೆ 40 ಜನರು
1500 ವರ್ಷಗಳ ಕಾಲಾವಧಿಯಲ್ಲಿ ಒಂದೇ ಸಂಗತಿ ಬಗ್ಗೆ ಅವರು ಬರೆದಿದ್ದಾರೆ. History accepts Bible. ಚರಿತ್ರೆ, ಇತಿಹಾಸ ಸತ್ಯವೇದವನ್ನು ಅಂಗೀಕರಿಸುವಂತದ್ದಾಗಿದೆ. Okay, the science accepts Bible. ವಿಜ್ಞಾನ ಅನ್ನುವಂಥದ್ದು ಸಹ ಸತ್ಯವೇದವನ್ನು ಅಂಗೀಕರಿಸುತ್ತದೆ. And we are studying such a precious word of God today. ಅಂತ ಒಂದು ಪ್ರಶಸ್ತವಾದ ದೇವರ ವಾಕ್ಯ, ಅಮೂಲ್ಯವಾಗಿರುವ ದೇವರ ವಾಕ್ಯವನ್ನು ನಾವು ಈಗ ಧ್ಯಾನ ಮಾಡ್ಲಿಕ್ಕೆ ಇರ್ತೇವೆ. Praise the Lord. Praise the Lord. So, although so many people wrote it, ಅನೇಕ ಜನರು ಈ ಸತ್ಯವೇದವನ್ನು ಬರೆದಿದ್ದಾಗ್ಯೂ, because the writer is the Holy Spirit, ಪರಿಶುದ್ಧಾತ್ಮನೇ ಇದರ ಮುಖ್ಯ ಲೇಖಕನಾಗಿರುವುದರಿಂದ they are all writing one thing only. ಅವರೆಲ್ಲರೂ ಸಹ ಒಂದೇ ವಿಷಯದ ಬಗ್ಗೆ ಬರೆದಿರುವಂತವರಾಗಿದ್ದಾರೆ. Okay, so why should we read this or study this Bible? ಯಾಕೆ ಈ ಸತ್ಯವೇದವನ್ನು ನಾವು ಓದಬೇಕು, ಅಧ್ಯಯನ ಮಾಡಬೇಕು? Okay, we can take some verses and we can read. ನಾವು ಕೆಲವು ವಚನಗಳನ್ನು ಬಿಟ್ಟು ಬಿಡಬಹುದಲ್ಲ, ಇಡೀ ಸತ್ಯವೇದವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು? Or you can read it like a story book. It's very nice story. ಇಲ್ಲದಿದ್ರೆ ಅದನ್ನೊಂದು ಸ್ಟೋರಿ ಬುಕ್, ಕಥೆ ಪುಸ್ತಕ ಹಾಗೆ ನಾವು ಓದ್ತಾ ಹೋಗಬಹುದಲ್ವಾ? Okay, but why are we here to study it? Studying, why is it important? ಯಾಕೆ ನಾವು ಸತ್ಯವೇದವನ್ನು ಅಧ್ಯಯನ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ? ಅಧ್ಯಯನ ಅನ್ನುವಂಥದ್ದು ಯಾಕೆ ಪ್ರಾಮುಖ್ಯವಾಗಿದೆ? The very reason is that Holy Spirit Holy Spirit used 40 different people and everybody's writing style is different. ಇಲ್ಲಿ ಪರಿಶುದ್ಧಾತ್ಮನು 40 ಜನರನ್ನು ಸತ್ಯವೇದ ಬರೆಯುವುದಕ್ಕೆ ಉಪಯೋಗಿಸಿಕೊಂಡಿದ್ದಾನೆ. ಅವರ ಒಂದು ಬರೆಯುವಂತ ಶೈಲಿ ವ್ಯತ್ಯಾಸವಾಗಿದೆ. Okay, for example, we got independence how many years back? ಉದಾಹರಣೆಗೆ ನಮ್ಮ ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ವರ್ಷದ ಹಿಂದೆ ಬಂದಿದೆ? 77 ಅಲ್ಲ? Right, I think, yeah. So 77 years back, whatever they have written at that time, now we don't understand. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಗಿದೆ. 77 ವರ್ಷದ ಹಿಂದೆ ಏನು ನಮ್ಮ ದೇಶದಲ್ಲಿ ಅವರು ಬರೆದಿದ್ದಾರೋ ಇವತ್ತು ನಮಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟವಾಗ್ತದೆ. That's why so many people are fighting about constitution, Indian constitution. ಆದ್ದರಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಬರೆಯಲ್ಪಟ್ಟ ಆ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅನೇಕರು ತಪ್ಪುಗಳನ್ನು ಕಂಡುಹಿಡಿಯುವಂತವರಾಗಿರ್ತಾರೆ. Can you imagine how in those days lifestyle would have been? ಆ ದಿನಗಳಲ್ಲಿ ಎಂತ ಜೀವನ ವಿಧಾನ ಜನರದ್ದಾಗಿತ್ತು ನಮಗೆ ಗೊತ್ತಿಲ್ಲ. Can you think about it? ಅದರ ಬಗ್ಗೆ ನಾವು ಯೋಚನೆ ಮಾಡ್ತೇವಾ? We read stories but we don't know how is it. ನಮಗೆ ಕಥೆಗಳು ನಾವು ಕೇಳಿರ್ತೇವೆ, ಬಟ್ ಆದ್ರೆ ಅದು ಹೇಗಿರ್ತೈತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. Okay, so just not even 100 years, but we are not able to imagine how it was back then. ಅದು 100 ವರ್ಷಗಳು ಸಹ ಆಗಲಿಲ್ಲ, ಬಟ್ ಆದ್ರೆ ಆ ದಿನಗಳ ಕಾಲಮಾನದಲ್ಲಿ ಜನರ ಜೀವನ ವ್ಯವಸ್ಥೆ ಹೇಗಿತ್ತು ಎಂಬುದಾಗಿ ನಾವು ಊಹಿಸಲಿಕ್ಕೂ ಸಹ ಸಾಧ್ಯವಿಲ್ಲ. How about the Bible that was there from 2000 years, 3500 years back? It was written. 3000-2000 ವರ್ಷಗಳ ಕ್ರಿಸ್ತು ಪೂರ್ವವೇ ಬರೆಯಲ್ಪಟ್ಟ ಈ ಸಂಗತಿಗಳ ಬಗ್ಗೆ ನಾವು ಹೇಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ? Can we simply read and fully understand it? ಅದು ಜಸ್ಟ್ ನಾವೀಗ ಪೇಪರ್ ಅನ್ನು ತಿರುಗಿಸುವುದರ ಮೂಲಕ ಸತ್ಯವೇದ ಓದ್ತಾ ಹೋಗುವಂತದ್ದಾದರೆ ಅದರಲ್ಲಿರುವಂತಹ ಸತ್ಯಗಳನ್ನು ನಾವು ತಿಳ್ಕೊಳ್ಳುವುದಕ್ಕೆ, ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದಾ? ಖಂಡಿತವಾಗಿಲ್ಲ. It's not possible. ಅದು ಖಂಡಿತವಾಗಿ ಸಾಧ್ಯವಿಲ್ಲ. Okay, so that's why study, meditation and study is very important. ಆದ್ದರಿಂದ ಸತ್ಯವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸತ್ಯವೇದ ಅಧ್ಯಯನ ಅನ್ನುವಂಥದ್ದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. See, let's see what all are there in the Bible. ನೋಡೋಣ ನಾವು ಸತ್ಯವೇದದಲ್ಲಿ ಏನೆಲ್ಲ ಇದ್ದಾವೆ ಎಂಬುದಾಗಿ. Okay, first 5 books we see the law of God. ಮೊದಲು 5 ಪುಸ್ತಕಗಳು ನಾವು ನೋಡ್ತೇವೆ ಎಂತ ಧರ್ಮಶಾಸ್ತ್ರ, ದೇವರ ಧರ್ಮಶಾಸ್ತ್ರ ಎಂಬುದಾಗಿ. Okay, and then we are seeing wisdom letters, wisdom. ನಂತರ ಜ್ಞಾನದ ಕುರಿತಾದ ಪತ್ರಿಕೆಗಳಾಗಿರ್ತವೆ. Like Job, Proverbs, Ecclesiastes. ಅದಕ್ಕೆ ಉದಾಹರಣೆ ನಾವು ನೋಡ್ತೇವೆ ಯೋಬ, ಜ್ಞಾನೋಕ್ತಿಗಳು ಮತ್ತೆ ಪ್ರಸಂಗಿ. Okay, yeah. So, and there are songs written. ಅಷ್ಟು ಮಾತ್ರವಲ್ಲ, ಸತ್ಯವೇದದಲ್ಲಿ ಕೀರ್ತನೆಗಳ ಭಾಗ ಸಹ ಇರುವಂತದ್ದಾಗಿದೆ. Right, Psalms, Song of Solomon's, Lamentations. ನಾವು ನೋಡ್ತೇವೆ ಕೀರ್ತನೆಗಳು ಮತ್ತು ಪರಮಗೀತೆಗಳು ಮತ್ತು ಪ್ರಲಾಪ ವಾಕ್ಯಗಳು, ಇವು ಮತ್ತು ಸಾಮ್ಸ್ ಎಂಬುದಾಗಿ ಕೀರ್ತನೆ ಭಾಗ ಎಂಬುದಾಗಿ ಹೇಳಲ್ಪಡ್ತದೆ. And then there are so many prophetic letters. ಅದರ ನಂತರ ನಾವು ನೋಡ್ತೇವೆ ಪ್ರವಾದಿಯ ಗ್ರಂಥಗಳು ಎಂಬುದಾಗಿ ಅನೇಕ ಪುಸ್ತಕಗಳನ್ನು ನಾವು ನೋಡ್ತೇವೆ. Like Isaiah, Jeremiah, Ezekiel, Daniel, and all those are prophetic letters. ನಾವು ನೋಡ್ತೇವೆ ಯೆಶಾಯ ಪ್ರವಾದನ ಪುಸ್ತಕ, ಯೆರೆಮೀಯ ಪ್ರವಾದನ ಪುಸ್ತಕ, ಹೀಗೆ ಅನೇಕ ಪ್ರವಾದನ ಗ್ರಂಥಗಳು ಸತ್ಯವೇದದಲ್ಲಿ ಸಿಗ್ತವೆ. Then apocalyptic literature that talks about the end times. ಅಪೋಕಲಿಪ್ಟಿಸ್ ಎಂಬಂತ ಪುಸ್ತಕಗಳು ಸಹ ಸತ್ಯವೇದದಲ್ಲಿ ನಮಗೆ ಸಿಗ್ತವೆ. Like Daniel and Revelation. ಅಂತ ಪುಸ್ತಕಗಳು ಯಾವುದಂದ್ರೆ ದಾನಿಯೇಲನ ಪ್ರವಾದನ ಗ್ರಂಥ ಮತ್ತು ಪ್ರಕಟಣೆ ಗ್ರಂಥ. And there are gospels, 4 gospels. ಅಷ್ಟು
ಅಷ್ಟು ಮಾತ್ರ ಅಲ್ಲ, ಸತ್ಯವೇದದಲ್ಲಿ ಸುವಾರ್ತೆಯ ಗ್ರಂಥಗಳು ಇದ್ದಾವೆ. And Acts of Apostles, book of Acts, ಮತ್ತಷ್ಟು ಮಾತ್ರ ಅಲ್ಲ, ಅಪೋಸ್ತಲ ಕೃತ್ಯಗಳು ಸಹ ಇದ್ದಾವೆ. which includes the story of all the apostles. ಈ ಅಪೋಸ್ತಲ ಕೃತ್ಯಗಳನ್ನುವಂಥದ್ದು ಅಪೋಸ್ತಲರ ಮತ್ತು ಅವರು ಮಾಡಿರುವ ಕಾರ್ಯಗಳ ಬಗ್ಗೆ ಬರೆಯಲ್ಪಟ್ಟಿರುವಂತದ್ದಾಗಿದೆ. And finally, we also have letters or epistles. ಅಷ್ಟು ಮಾತ್ರ ಕಡೆಯದಾಗಿ ನಾವು ನೋಡ್ತೇವೆ, ಪತ್ರಿಕೆಗಳನ್ನು ಸಹ ಸತ್ಯವೇದದಲ್ಲಿ ನಾವು ನೋಡ್ತೇವೆ. And Old Testament is written in Hebrew. ಹಳೆಯ ಒಡಂಬಡಿಕೆ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ? ಇಬ್ರೂ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. Aramaic and Hebrew combination. ನಾವು ನೋಡ್ತೇವೆ, ಮತ್ತು ಹಿಬ್ರೂ ಭಾಷೆ ಮತ್ತು ಕೆಲವು ಭಾಗಗಳಲ್ಲಿ ಹಳೆಯ ಒಡಂಬಡಿಕೆ ಅರಾಮಿಕ್ ಭಾಷೆಯಲ್ಲಿ ಸಹ ಬರೆಯಲ್ಪಟ್ಟಿದೆ. And the New Testament, by the time of New Testament, the language that were frequently used was Greek language. ನಾವು ನೋಡ್ತೇವೆ, ಹೊಸ ಒಡಂಬಡಿಕೆ ಕಾಲದಲ್ಲಿ ಅವರು ಉಪಯೋಗಿಸಿರುವಂತಹ ಭಾಷೆ ಗ್ರೀಕ್ ಭಾಷೆ ಆಗಿತ್ತು. So many people wrote the books in the Bible in different styles. ಅಷ್ಟು ಮಾತ್ರವಲ್ಲ, ಆದ್ರಿಂದ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಈ ಪುಸ್ತಕಗಳೆಲ್ಲ ಬರೆದಂತ ವ್ಯಕ್ತಿಗಳು ಬೇರೆ ಬೇರೆ ಶೈಲಿಯಲ್ಲಿ, ವಿಧಾನದಲ್ಲಿ ಬರೆದಿರುವಂತವರಾಗಿರ್ತಾರೆ. That's why it is called Bible. ಅದಕ್ಕೋಸ್ಕರ ಅದು ಸತ್ಯವೇದ ಎಂಬುದಾಗಿ ಹೇಳಲ್ಪಡ್ತೈತೆ. What is the meaning of Bible? ಬೈಬಲ್ ಎಂಬುದಾಗಿ ಹೇಳಲ್ಪಡ್ತೈತೆ. Meaning of Bible, what is the meaning of Bible? ಬೈಬಲ್ ಅಂದ್ರೆ ಅರ್ಥವೇನು? ಅನೇಕ ಪುಸ್ತಕಗಳ ಸಂಗ್ರಹ. ಅನೇಕ ಪುಸ್ತಕಗಳ ಸಂಗ್ರಹ. ಅನೇಕ ಪುಸ್ತಕಗಳ ಸಂಗ್ರಹವಾಗಿರ್ತದೆ. It is a combination or collection of so many literatures. Yes, ಅನೇಕ ಪುಸ್ತಕಗಳ ಸಂಗ್ರಹವಾಗಿರ್ತದೆ. Praise the Lord. Praise the Lord. So we cannot simply just read and try to understand it. ಆದ್ದರಿಂದ ಈ ಬೈಬಲ್ ಅನ್ನು, ಸತ್ಯವೇದವನ್ನು ಸುಮ್ಮನೆ ಅನಾಲೋಚಿತವಾಗಿ ಓದಿ ಮುಗಿಸುವುದರಿಂದ ಅದರಲ್ಲಿ ದೇವರು ಬರೆದಂತ ವಾಕ್ಯದ ಸತ್ಯಾರ್ಥಗಳನ್ನು ತಿಳಿಯಲು ಸಾಧ್ಯವಿಲ್ಲ. We need the help of the Holy Spirit. ನಿಮಗೆ ದೇವರ ಆತ್ಮನ ಸಹಾಯ ಇದಕ್ಕಾಗಿ ಬೇಕೇ ಬೇಕು. And you need to study it, not simply read. ಅದನ್ನು ಸುಮ್ಮನೆ ಓದಿದ್ರೆ ದೇವರ ಆತ್ಮನ ಸಹಾಯವನ್ನು ನೋಡ್ಲಿಕ್ಕಾಗಲ್ಲ, ಅದನ್ನು ಅಧ್ಯಯನವೇ ಮಾಡಬೇಕು. Praise the Lord. Praise the Lord. One example I'll give. ಒಂದು ಉದಾಹರಣೆಯನ್ನು ನಾನು ಹೇಳ್ತೇನೆ. Okay, in the Revelation, if you read book of Revelation, ನೀವು ಪ್ರಕಟಣಾ ಗ್ರಂಥ ನೀವು ಓದುವಂತದ್ದಾದರೆ it is written about horses. ಅದು ಕುದುರೆಗಳ ಬಗ್ಗೆ ಅದರಲ್ಲಿ ಕುದುರೆಗಳ ಬಗ್ಗೆ ಬರೆಯಲ್ಪಟ್ಟಿದೆ. White horse, red horse, pale green horse. ಬಿಳಿ ಕುದುರೆ, ಕೆಂಪು ಕುದುರೆ, ಪೇಲ್ ಒಂಥರ ಬೂದಿ ಕಲರದ ಕುದುರೆ, ಹೀಗೆ ಬರೆಯಲ್ಪಟ್ಟಿದೆ. And then it is written about some beast with 7 heads. ಅಷ್ಟು ಮಾತ್ರವಲ್ಲ, ಪ್ರಕಟಣಾ ಗ್ರಂಥದಲ್ಲಿ 7 ತಲೆಗಳು ಇರುವಂತಹ ಮೃಗ. It all looks like some science fiction movie. ಇವೆಲ್ಲ ಒಂದು ಮೂವಿಯಲ್ಲಿ ಕಾಣುವ ರೀತಿಯಲ್ಲಿರುವಂತದ್ದಾಗಿರುತ್ತೆ. Or it is something hi-fi to understand, right? ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಸಾಧ್ಯವಾಗದಂತ ಸಂಗತಿಗಳಾಗಿರ್ತವೆ. But to understand it, ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, if you read Daniel and Zechariah, ನಾವು ದಾನಿಯೇಲನ ಪುಸ್ತಕವನ್ನು, ಹಳೆಯ ಒಡಂಬಡಿಕೆ ಇರುವಂತಹ ದಾನಿಯೇಲ ಪುಸ್ತಕವನ್ನು ಮತ್ತು ಜಕರಿಯ ಪುಸ್ತಕವನ್ನು ಸಹ ಅಧ್ಯಯನ ಮಾಡಬೇಕಾಗ್ತದೆ. They wrote about beast and the meaning of the beast. ಅವರು ಆ ಮೃಗದ ಬಗ್ಗೆ ಬರೆದಿದ್ದಾರೆ. ಮೃಗ ಅಂದ್ರೆ ಯಾರು, ಏನು ಎಂಬುದರ ಅದರ ಅರ್ಥದ ಬಗ್ಗೆ ಸಹ ಬರೆದಿದ್ದಾರೆ. Okay, Zechariah writes about the horses and what are the purpose of the horses. ಜಕರಿಯನು ಕುದುರೆಗಳಂದ್ರೆ ಯಾರು, ಏನು, ಅದರ ಉದ್ದೇಶವೇನು ಎಂಬುದಾಗಿ ಸಹ ಜಕರಿಯನು ಬರೆದಿದ್ದಾನೆ. So for you to understand New Testament, you have to read Old Testament. ನೀವು ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ಕೆಲವು ಭಾಗಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಹಳೆಯ ಒಡಂಬಡಿಕೆ ಕೆಲವು ಭಾಗಗಳನ್ನು ಅರ್ಥ ಮಾಡಿಕೊಳ್ಳಲೇಬೇಕು. At the same time, ಅದೇ ಸಮಯದಲ್ಲಿ for you to complete the Old Testament, you have to read New Testament. Amen. ಹಳೆಯ ಒಡಂಬಡಿಕೆಯನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ಇಡೀ ಹಳೆಯ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ಹೊಸ ಒಡಂಬಡಿಕೆಯನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳಲೇಬೇಕು. If you read only Old Testament, you are missing the grace, you are missing the mark. ನೀವು ಬರೀ ಹಳೆಯ ಒಡಂಬಡಿಕೆಯನ್ನು ಮಾತ್ರ ತಿಳಿದವರಾದ್ರೆ ಹೊಸ ಒಡಂಬಡಿಕೆಯಲ್ಲಿರುವ ದೇವರ ಕೃಪೆಯ ಪ್ರತ್ಯಕ್ಷತೆ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. That's why we hear many preachers reading from the Old Testament and saying you will die. ಆದ್ದರಿಂದಲೇ ನಮ್ಮ ಮಧ್ಯದಲ್ಲಿರುವಂತಹ ಅನೇಕ ಉಪದೇಶಕರು ಬೈಬಲ್ ಹೇಳುವ ಪ್ರಸಂಗ ಮಾಡುವಂತವರು ಹಳೆಯ ಒಡಂಬಡಿಕೆಯನ್ನು ಹೇಳಿ ಅವರು ಹೀಗೆ ಪ್ರಸಂಗ ಮಾಡ್ತಾರೆ, ನೀವು ಸಾಯ್ತೀರಿ ಎಂಬುದಾಗಿ. Okay, they will say that you did this one, oh then curse is upon you, your family, everything is cursed. ಹಳೆಯ ಒಡಂಬಡಿಕೆ ಕೆಲವು ಭಾಗಗಳನ್ನು ಓದಿಬಿಟ್ಟು ಶಾಪ ನಿಮ್ಮ ಮೇಲೆ ಇದೆ ಎಂಬುದಾಗಿ ಅವರು ಪ್ರಸಂಗ ಮಾಡ್ತಾರೆ. Why not come to the New Testament? ಯಾಕೆ ಹೊಸ ಒಡಂಬಡಿಕೆ ಅವರು ಬರೋದಿಲ್ಲ? We are not living in Old Testament time. ನಾವು ಖಂಡಿತವಾಗಿ ಈಗ ನಾವು ಹಳೆಯ ಒಡಂಬಡಿಕೆ ಕಾಲದಲ್ಲಿ ನಾವು ಇಲ್ಲ. Firstly, Old Testament is not given to you. ಮೊದಲನೇದಾಗಿ ನಾವು ತಿಳಿಯಬೇಕು, ಹಳೆಯ ಒಡಂಬಡಿಕೆ ನಮಗೆ ಕೊಡಲ್ಪಟ್ಟಿರುವಂತದ್ದು ಅಲ್ಲ. ಧರ್ಮಶಾಸ್ತ್ರ ಯಾರಿಗೆ ಕೊಟ್ಟಿದ್ದಾರೆ? ಧರ್ಮಶಾಸ್ತ್ರವನ್ನು ಯಾರಿಗೆ ಕೊಟ್ಟಿದ್ದಾರೆ ತಿಳಿಯಬೇಕು. To whom I am asking? ಯಾರಿಗೆ ಕೊಟ್ಟಿದ್ದಾರೆ? God gave to Israel. Are you Israel? No. Are you Israel? Are you Israel? Am I Israel? No. Then why are you saying that it is upon me, upon you? ಧರ್ಮಶಾಸ್ತ್ರವನ್ನು ಇಸ್ರಾಯೇಲ್ರಿಗೆ ಕೊಟ್ಟಿದ್ದಾರಾಗಲಿ, ನಮಗಲ್ಲ. ಯಾಕಂದ್ರೆ ನಾವು ಇಸ್ರಾಯೇಲರಲ್ಲ. ಹಾಗಾದ್ರೆ ನಾವು ಯಾಕೆ ಆ ಧರ್ಮಶಾಸ್ತ್ರವನ್ನು
ಹೊಸ ಒಡಂಬಡಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ನಾವು ಹೇಳಬೇಕು. Okay, so New Testament means that covenant through the blood of Jesus. ಹೊಸ ಒಡಂಬಡಿಕೆ ಅಂದರೆ ದೇವರು ತನ್ನ ಮಗನ ರಕ್ತದ ಮೂಲಕ ನಮ್ಮೊಂದಿಗೆ ಮಾಡಿಕೊಂಡಂತ ನಿಬಂಧನೆ, or through the sacrifice of Jesus. ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ತ್ಯಾಗದಿಂದ ಮಾಡಿಕೊಂಡಂತ ಒಡಂಬಡಿಕೆ. It is between God and entire humanity. ಆಮೆನ್. ಅದು ದೇವರು ಮತ್ತು ಇಡೀ ಮಾನವ ಕುಲದ ಮಧ್ಯದಲ್ಲಿ ನಡೆದಿರುವಂತದ್ದಾಗಿದೆ. Okay, that means that Jews and Gentiles. ಅದರ ಅರ್ಥ ಯಹೂದ್ಯರೊಂದಿಗೂ ಮತ್ತು ಅನ್ಯರೊಂದಿಗೂ ಎಂಬುದಾಗಿ. You and me, we are Gentiles. ನೀವು ನಾವು ಅನ್ಯರಲ್ವಾ? Okay, we come under what? ನಾವು ಹಾಗಾದ್ರೆ ಯಾವ ನಿಬಂಧನೆ, ಯಾವ ಒಡಂಬಡಿಕೆ ಕೆಳಗೆ ನಾವು ಬರ್ತೇವೆ? We come under the grace of God. ನಾವು ಕೃಪೆಯ ಕೆಳಗೆ ಅಧೀನಕ್ಕೆ ಬಂದಂತವರಾಗಿದ್ದೇವೆ. Yeah, so we come under the grace of God. ನಾವು ದೇವರ ಕೃಪೆಯ ಅಡಿಗೆ ಬಂದವರಾಗಿದ್ದೇವೆ. Right. Why I am sharing these things is, ಈ ಸಂಗತಿಗಳನ್ನು ಯಾಕೆ ನಿಮಗೆ ನಾನು ಹೇಳ್ತಿದ್ದೇನೆಂದರೆ, the requirement for Bible study is a must. ಸತ್ಯವೇದದ ಅಧ್ಯಯನದ ಅಗತ್ಯತೆ ಖಂಡಿತವಾಗಿ ನಮಗೆ ಬೇಕು ಎಂಬುದಾಗಿ. If you learn this method, it will help you lifelong. ಈ ರೀತಿ ಸತ್ಯವೇದವನ್ನು ಅಧ್ಯಯನ ಮಾಡುವಂತ ವಿಧಾನವನ್ನು ನೀವು ಕಲಿಯುವಂತದ್ದಾದ್ರೆ ನಿಮ್ಮ ಜೀವಿತವೆಲ್ಲ ಆಶೀರ್ವದಿಸಲ್ಪಡ್ತದೆ. It will help you lifelong. It is only for few weeks, but it will help you lifelong. ಇದು ಸತ್ಯವೇದ ಅಧ್ಯಯನ ಕೆಲವು ವಾರಗಳು ಮಾತ್ರ ನಾವು ಮಾಡ್ತೇವೆ, ಬಟ್ ಆದ್ರೆ ಅದು ನಿಮ್ಮ ಜೀವಿತ ಕಾಲವೆಲ್ಲ ನಿಮಗೆ ಸಹಾಯ ಮಾಡ್ತೈತೆ. See, today I am able to identify who is a good preacher, bad preacher, false preacher, or the preacher of Satan. ಈ ದಿನ ನನಗೆ ಗೊತ್ತಾಗ್ತೈತೆ ನಾನು ಯಾರು ಒಳ್ಳೆ ಎಂತ ತಪ್ಪು ಬೋಧಕರು, ಯಾರು ಸತ್ಯ ಬೋಧಕರು, ಸರಿಯಾದ ಬೋಧಕರು ಎಂಬುದಾಗಿ, ಒಳ್ಳೆ ಪ್ರೀಚರ್ ಯಾರು, ಕೆಟ್ಟ ಪ್ರೀಚರ್ ಯಾರು ಎಂಬುದಾಗಿ ನನಗೆ ಗುರುತಿಸುವುದಕ್ಕೆ ನನಗೆ ಸಾಧ್ಯವಾಗ್ತೈತೆ ಈಗ. Because the Bible study helped me. ಯಾಕಂದ್ರೆ ಸತ್ಯವೇದ ಅಧ್ಯಯನ ನನಗೆ ಸಹಾಯ ಮಾಡಿರುವಂತದ್ದಾಗಿದೆ. And it will build your foundations. ಇದು ನಮ್ಮ ಅಡಿಪಾಯವನ್ನು ಕಟ್ಟುವಂತದ್ದಾಗಿರ್ತದೆ. So from the coming week, ಬರುವಂತ ವಾರದಲ್ಲಿ we are going to start our Bible study. ನಮ್ಮ ಸತ್ಯವೇದ ಅಧ್ಯಯನವನ್ನು ನಾವು ಪ್ರಾರಂಭಿಸಲಿಕ್ಕೆ ನಾವು ಹೋಗ್ತೇವೆ. We are going to give some notes every week. ನಿಮಗೆ ನಾವು ಒಂದು ಸ್ವಲ್ಪ ನೋಟ್ಸ್ ಅನ್ನು ನಾವು ಕೊಡ್ತೇವೆ. Okay, please bring book and pen. ನೀವು ಬರುವಾಗ ನಾವು ನೋಟ್ಸ್ ಕೊಡ್ತೇವೆ, ಬಟ್ ಆದ್ರೆ ನಿಮ್ಮ ನೋಟ್ ಬುಕ್ ಅನ್ನು ಪೆನ್ ಅನ್ನು ನಿಮ್ಮೊಂದಿಗೆ ನೀವು ತರಬೇಕೆಂಬುದಾಗಿ ಕೇಳಿಕೊಳ್ಳಿ. We are all going to become students. I am also student. ನಾವೆಲ್ಲರೂ ಸಹ ಈಗ ಸತ್ಯವೇದವನ್ನು ಕಲಿಯುವುದಕ್ಕೆ ನಾವು ವಿದ್ಯಾರ್ಥಿಗಳಾಗಿರ್ತೇವೆ. ನಾವು ಸಹ. Praise the Lord. Praise the Lord. You know, somebody said like this: a believer is a lifelong student. ಒಬ್ರು ಹೀಗೆ ಹೇಳಿದ್ರು, ವಿಶ್ವಾಸಿ ಅಂದ್ರೆ ಜೀವನ ಕಾಲವೆಲ್ಲ ಆತನು ವಿದ್ಯಾರ್ಥಿ ಆಗಿರ್ತಾನೆ ಎಂಬುದಾಗಿ. Okay, so if you are excited to learn, Holy Spirit is always ready to teach you. ನೀವು ಕಲಿಯುವುದಕ್ಕೆ ನೀವು ಸಿದ್ಧರಾಗಿ ಉತ್ಸಾಹದಿಂದ ಇರುವಂತದ್ದಾದ್ರೆ ಪವಿತ್ರಾತ್ಮನು ಯಾವಾಗಲೂ ಅದನ್ನು ನಿಮಗೆ ಕಲಿಸುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. Praise God. Praise the Lord. Thank you for your time.